ಇದು ಅನಿಲ್, ಈ ಸೈನ್ಯದಲ್ಲಿ ಮತ್ತು ಈ ರಣತಂತ್ರಗಳಲ್ಲಿ, ಯುದ್ಧ ರಣತಂತ್ರಗಳಲ್ಲಿ ಒಂದು ಮಾತಿದೆ. ಈ ಹೇರ್ ಪಿನ್ ಕರ್ವ್ಗಳು ಬರ್ತಾವೆ ಕೆಲವು ಪ್ರದೇಶಗಳಲ್ಲಿ. ಹೇರ್ ಪಿನ್ ಕರ್ವ್ಗಳು ಆಯಕಟ್ಟಿನ ಜಾಗ ಅಂತ ಬಂದಾಗ ಅಲ್ಲಿ ಅಟ್ಯಾಕ್ ಮಾಡೋಕ್ಕೆ ಸುಲಭ ಅಂತ. ಈ ಆಯಕಟ್ಟಿನ ಜಾಗಕ್ಕೆ ಟಾರ್ಗೆಟ್ ಮಾಡಿಬಿಟ್ಟು ಈಸಿಯಾಗಿ ಶತ್ರುಗಳು ಧ್ವಂಸ ಮಾಡ್ಬೋದು. ಇಲ್ಲಿ ರಾಜಕಾರಣದಲ್ಲಿ ಆಯಕಟ್ಟಿನ ಜಾಗ ಯಾವುದು ಅಂದರೆ ಎಲೆಕ್ಷನ್ ಅಂತ. ಎಲೆಕ್ಷನ್ ಟೈಮಲ್ಲಿ ಹ್ಞೂ ಅಂದರೂ ಕಷ್ಟ, ಹ್ಞೂ ಅಂದರೂ ಕಷ್ಟ. ಈ ಒಂದು ಸಮುದಾಯಕ್ಕೆ ಆಯ್ತಪ್ಪ ನಂಗೆ ಡಿ ಸಿ ಎಮ್ ಕೊಡ್ತೀನಿ ಅಂದರೆ, ಅವ್ರು ಎರಡೇ ಸಮುದಾಯನ ಇರೋದು, ಹಾಗಾದರೆ ಇವರಿಬ್ಬರೇ ಒಟ್ಟು ಹಾಕ್ಬಿಟ್ಟು 130 ಸೀಟ್ ಬಂದುಬಿಡುತ್ತಾ? ಅಕಸ್ಮಾತ್ ಕೊಡಲಿಲ್ಲ, ನೋಡಿದ್ರಾ, ನಮ್ಮವ್ರು ಕೇಳಿದ್ರು ಅದ್ಯಾವುದೋ ಒಂದೇ ಒಂದು ಸಮುದಾಯ ಕೊಟ್ಟಿದ್ದಾರೆ. ಈ ಟೈಮ್ ನೋಡಿ, ನಿಮ್ಮ ಪಾರ್ಟಿಯವರೇ ಕಾಲು ಎಳಿತಾ ಇದ್ದಾರೆ, ಜಾಡಿಲಿರೋ ಏಡಿಗಳ ಥರ. ಅದೇ ರಮಕಾಂತ್, ನಾನು ಅದನ್ನೇ ಹೇಳೋದಕ್ಕೆ ಹೊರಟೆ ನಿಮ್ಗಾಗಲೇ ಫಸ್ಟ್ಗೆ. ಇದ್ರ ಬಗ್ಗೆ 4 ಗೋಡೆ ಒಳಗಡೆ ಚರ್ಚೆ ಮಾಡಿದ್ರೆ ಇಲ್ಲಿ ಬಂದು ನಾವು ಕೂತ್ಕೊಂಡು ಇನ್ನೊಬ್ಬರನ್ನ ಡಿಫೆಂಡ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬರೋದಿಲ್ಲ. ಇವತ್ತು ಆಗಿರುವಂಥದ್ದು ಏನು ಅಂತಂದರೆ, ಯಾರೋ ಒಬ್ಬರೋ ಇಬ್ಬರೋ ಮಿನಿಸ್ಟರ್ಗಳು ಅವ್ರಿಗೆ ಗೊತ್ತಿಲ್ದಂಗೋ ಇದನ್ನ ಮಾತಿನ ಭರಾಟದಲ್ಲಿ ಇದನ್ನ ಹೊರಗಡೆ ಹರಿಬಿಟ್ಟಾಗ, ದೀಸ್ ಆರ್ ಆಲ್ ದಿ ಇಂಟರ್ನಲ್ ಇಶ್ಯೂಸ್ ಆಫ್ ದ ಪಾರ್ಟಿ. ಇವೆಲ್ಲ ಒಳಗಡೆ ಇರಬೇಕಾಗಿದ್ದಂಥ ವಿಚಾರಗಳು ಇರಲೇಬೇಕು. ಈಗ ನೋಡಿ, ಈಗ ST ಸಮುದಾಯ ಎಕ್ಸಾಂಪಲ್, SC ಸಮುದಾಯ, ಲಿಂಗಾಯತ ಸಮುದಾಯ ಕೆಲವೊಂದು ಭಾಗದಲ್ಲಿ ಈ ಸರಿ ಪ್ರಬಲವಾಗಿ ಕಾಂಗ್ರೆಸ್ ಅನ್ನ ಕೈ ಹಿಡಿದಿದೆ. ಅರ್ಥ ಆಯ್ತಲ್ಲ? ಈಗ ಇಟ್ ಡಸ್ ನಾಟ್ ಮೀನ್ ದಟ್ ಬೇರೆ ಸಮುದಾಯಗಳು ಕೈ ಹಿಡಿದಿಲ್ಲ. OBC ಸಮುದಾಯಗಳು ಎಂಟೈರ್ ಮಧ್ಯಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ನಮಗೆ OBC ಸರಿ ಚೆನ್ನಾಗಿ ಕೈ ಹಿಡಿದಿದೆ. ಸೊ SC ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ನಮ್ಮ ಕೈ ಹಿಡಿದಿದೆ. ಸೊ ಒಂದು ಈಗ STಯಲ್ಲಿ ಒಬ್ಬ ಶಾಸಕ ಗೆಲ್ಲಿಲ್ಲ, ST ಶಾಸಕ ರಿಸರ್ವ್ಡ್ ಇರುವಂತ ಕಾನ್ಸ್ಟಿಟ್ಯೂನ್ಸಿಲಿ. ಇಟ್ ಡಸ್ ನಾಟ್ ಮೀನ್ ದಟ್ ಲೈಕ್ ನಾವು ಅವರಿಗೆ ಏನಂತೀರಿ ಡೆಪ್ಟಿ CM ಕೊಟ್ಟಿದ ತಕ್ಷಣನೇ ಅವ್ರಿಗೇನೋ ನಾವೊಂದು ಋಣ ಸಲ್ಲಿಸಿದೀವಿ ಅನ್ನೋ ಥರದ್ದಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅವ್ರಿಗೊಂದು ಒಳ್ಳೆ ಪೋರ್ಟ್ಫೋಲಿಯೋ ಕೊಡುವಂಥದ್ದು, ಆ ಜನಾಂಗಕ್ಕೆ, ಆ ಸಮುದಾಯಕ್ಕೆ ಆ ಒಂದು ಅಪ್ಲಿಫ್ಟ್ಮೆಂಟ್ ಏನ್ ಮಾಡಬೇಕಾಗ್ತದೆ ಒಂದು ಸರ್ಕಾರವಾಗಿ. ಈ ಮತಗಳ ಯಾವಾಗಿಂದ ಬರಿತಾ ಇದ್ದೀರಾ ನೀವು? ಏನಂದ್ರೆ ವೋಟ್ಗಳ ಪಕ್ಕ ಜಾತಿನ ಯಾವಾಗಿಂದ ಬರ್ಕೊ ಬರ್ತಾ ಇದ್ದೀರಿ? ಸರ್, ಇದು ಯಾವಾಗ ಬ್ರಾಹ್ಮಣರು ಬರೆದ್ಬಿಟ್ರು ಗುಡಿಯೊಳಗೆ ನಾವು ಒಬ್ಬರೇ ಇರಬೇಕು ಅಂತ, ಅವಾಗಿಂದ ಬರಿತಾ ಇದ್ದೀವಿ. ಅವಾಗ ನೀವು ಯಾವಾಗಿಂದ ಅವ್ರು ಬರೆದ್ರು ದೇವಸ್ಥಾನದೊಳಗೆ ನಾವು ಒಬ್ಬರೇ ಇರಬೇಕು ಅವಾಗಿಂದ ಬರಿತಾ ಇದ್ದೀವಿ. ಅಲ್ಲ, ಲಿಂಗಾಯತ ಸಮುದಾಯ ಈ ತರ ಮತಗಳನ್ನ ನಿಮಗೆ ಜಾಸ್ತಿ ಕೈ ಹಿಡಿದಿದ್ದಾರೆ ಅಂದ ತಕ್ಷಣ ಈಶ್ವರ್ ಖಂಡ್ರೆ ಅವ್ರನ್ನೇ CM ಮಾಡಬೇಕಾಗಿತ್ತು. ಅದನ್ನೇ ನಾನು ಹೇಳ್ತಿರೋದು ಸರ್. ಲೀಡರ್ಶಿಪ್ ಬೇರೆ. ಸರ್, ಇದೇನಾಗಿದೆ ಅಂದ್ರೆ, ಸರ್ ಒಂದು ಕೇಳ್ಕೊಳ್ಳಿ, ಸರ್ ಈಗ ನಾನು ಅದನ್ನೇ ಹೇಳೋದಕ್ಕೆ ಹೊರಟಿದ್ದೀನಿ. ಈ ದೇಶದೊಳಗೆ ಜಾತಿ ಹಿಂದೆ ಇತ್ತು, ಈಗೂ ಇದೆ, ಮುಂದೆ ಇರುತ್ತೆ. ದೇರ್ ಇಸ್ ನೋ ಕ್ವಶನ್ ಅಬೌಟ್ ಇಟ್. ನಾನು ಜಾತಿ ಹೊರತುಪಡಿಸಿ ನಾನು ರಾಜಕಾರಣ ಬೇಕಾಗಿಲ್ಲ. ಸರ್ ಒಂದ್ ನಿಮಿಷ, ಸರ್ ನಾನು ಹೇಳ್ತೀನಿ, ನನ್ನ ಆತ್ಮಸಾಕ್ಷಿಗೆ ನಾನು ದ್ರೋಹ ಮಾಡ್ಕೊಂಡಂಗೆ ರಾಜಕೀಯವಾಗಿ ನಾನು ಮಾತಾಡ್ತಿರೋದು. ಒಂದು ಕಾನ್ಸ್ಟಿಟ್ಯೂಷನಲ್ ಇನ್ನೂ ಮಾತಾಡ್ತೀನಿ. ಇವತ್ತೇನಾಗಿದೆ ಅಂತಂದ್ರೆ, ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ ಫ್ರಮ್ ದ ಸ್ಟಾರ್ಟಿಂಗ್ ಆಫ್ ದ ಏನೋ ದೇಶದಿಂದ ಇವತ್ತಿನವರೆಗೂ ಯಾವ ಪಾರ್ಟಿ ಇದ್ರ ಬಗ್ಗೆ ಇರ್ರೆಸ್ಪೆಕ್ಟಿವ್ ನಾಟ್ ಓನ್ಲಿ ಪೊಲಿಟಿಕಲ್ ಪಾರ್ಟಿ, ಒಂದು ಆರ್ಗನೈಸೇಷನ್ ತೋರಿಸಿ, ಒಂದು ಬಿಸ್ನೆಸ್ ತೋರಿಸಿ, ಜಾತಿ ಬಿಟ್ಟು ಬಿಸ್ನೆಸ್ ಮಾಡಿದ್ದಾರೆ ಅಂತ ಹೇಳಿ ನಾನು ಹೇಳ್ತಿರೋದು. ಒಂದು ಏನಂತೀರಿ ಆರ್ಗನೈಸೇಷನ್ ತೋರಿಸಿ, ಗೌರ್ಮೆಂಟ್ ಆರ್ಗನೈಸೇಷನ್ ಇರ್ಬೋದು, ಗೌರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಯಾಕೆ ಇಡ್ತೀರಿ ನಾವು ಜಾತಿ ಅಂತ ಹೇಳಿ ಬಿಟ್ಬಿಡೋಣ ಹಂಗಿದ್ರೆ ಜಾತಿ ಅನ್ನೋದು. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಜಾತಿ ಯಾರಿಗೆ ಬೇಕು? ಆರ್ಗನೈಸೇಷನ್ ಚೌಕಟ್ಟಿಗೂ, ಒಂದು ಪೊಲಿಟಿಕಲ್ ಪಾರ್ಟಿ ಚೌಕಟ್ಟಿಗೂ, ಎಲೆಕ್ಷನ್ಗೂ ಎಲ್ಲಾನು ಒಂದೇ ಕಡೆ ಸಮೀಕರಿಸ್ತಾ ಇದ್ದಾರೆ. ಏನಾಗಿದೆ ಅಂತಂದ್ರೆ, ಜಾತಿ ಏನಕ್ಕೆ ಮುಂಚೆ ಲೆಟಸ್ ಇನ್ ಕೇಸ್ ಸ್ವಲ್ಪ ನಾವು ಹಿನ್ನೆಲೆ ತೆಗಿತಾ ಹೋದ್ರೆ, ಜಾತಿ ಯಾರಿಗ್ ಬೇಕು? ಈಗ ಫಾರ್ ಎಕ್ಸಾಂಪಲ್, ನಾನೊಬ್ಬ ಬಿಟ್ರೇಡ್, ನನಗೆ ನನ್ನ ಮುಂಚೆಯಿಂದನೂ ನನ್ನ ಕೆಳಮಟ್ಟದಲ್ಲೇ ನೋಡಿದ್ದಾರೆ, ನಾನು ಅಪ್ಲಿಫ್ಟೇ ಆಗಿಲ್ಲ ಈ ಸೊಸೈಟಿ ಒಳಗೆ. ಈಗ ಫಾರ್ ಎಕ್ಸಾಂಪಲ್, ಹಕ್ಕಿ ಪಿಕ್ಕಿ ಜನಾಂಗ ಅಂತ ಬರ್ತಾರೆ, ದೊಂಬಿದಾಸ ಜನಾಂಗ ಅಂತ ಬರ್ತಾರೆ. ಇವೆಲ್ಲ OBC ಒಳಗೆ ಸ್ಮಾಲ್ ಕಮ್ಯುನಿಟಿ, 25,000, 10,000, 15,000, 5,000, 3,000, ಅವ್ರನ್ನ ಯಾವ ಕಾನ್ಸ್ಟಿಟ್ಯೂನ್ಸಿ ಒಳಗೂ ಯಾವ ಶಾಸಕರು ಅವ್ರನ್ನ ಗಮನಿಸದೇ ಇಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಕಸ್ಮಾತ್ ಏನಾದ್ರು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದೀವಿ ಅಂತಂದ್ರೆ, ಆ ಎಂಟೈರ್ ಸಮುದಾಯ ಇದೆಯಲ್ಲ, ಆ ಸಮುದಾಯ ಅಪ್ಲಿಫ್ಟ್ಮೆಂಟ್ ಆಗ್ತದೆ. ಗಣೇಶ್, ಎರಡು ಸನ್ನಿವೇಶಗಳನ್ನು ನಾನು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ತೀರಾ ತಳ ಸಮುದಾಯದ ತುಂಬ ಹಿಂದುಳಿದ ಜನಾಂಗಗಳ ನಾಯಕರು ಕರೆದು ನಾವು ಅವಾರ್ಡ್ ಕೊಟ್ವಿ, ನೋಡಿದ್ರಾ, ಆ ಸಮುದಾಯನ ಯಾರು ಗುರುತಿಸ್ತಾ ಇರಲಿಲ್ಲ. ಭಾಗ 1. ಎರಡನೇ ಭಾಗ ನೋಡಿ, ಈಗ ನಮ್ಮ ಅನಿಲ್ ಹೇಳಿದ ರೀತಿಯಲ್ಲಿ ಅಂಥ ಸಮುದಾಯದಿಂದ ನಾನು ಪಿಕ್ ಮಾಡಿದೆ, ಅಲ್ಲೊಬ್ಬ ಲೀಡರು ಬಂದರು, ಇದರಿಂದ ಇಡೀ ಸಮುದಾಯ ಅಪ್ಲಿಫ್ಟ್ ಆಗ್ತದೆ. ಇದಕ್ಕಿಂತ ಒಂದು ಭ್ರಮೆ, ಇದಕ್ಕಿಂತ ಒಂದು ಡೋಂಗಿತನ ಇನ್ನೊಂದಿಲ್ಲ. ಐ ಅಗ್ರಿ,
ಆ ನಾಯಕರು ಬೆಳೆದಿದ್ದು ಅದನ್ನೇ ಕ್ರೀಮಿ ಲೇಯರ್ ಅಂತ ಎಲ್ಲರೂ ಆ ಸಮುದಾಯ ಸಹಿತ ಬಡ್ಕೊಳ್ತಾ ಇರೋದು. ಒಬ್ಬ ನಾಯಕನ ಉದ್ಧಾರ ಮಾಡ್ತೀರಿ ನೀವು, ಇಡೀ ಸಮುದಾಯ ಕಿರೀಟ ತೊಡಸ್ಬಿಟ್ಟಂಗೆ ನೀವು ಮಾತಾಡ್ತೀರಿ, ಇದು ರಾಂಗ್. ಆ ಸಮುದಾಯಕ್ಕೆ ಏನು ಮಾಡಿದ್ರೆ ಹೇಳಿ ನನಗೆ? ಆ ಸಮುದಾಯ ತಳ ಸಮುದಾಯ ಅಂತ ಹೇಳ್ಕೊಂಡು ಒಬ್ಬಂದು ಪಿಕ್ ಮಾಡಿಬಿಡೋದು, ಅವ್ನಿಗೊಂದು ನಾಯಕ ಮಾಡಿದೆ ಅಂತ ಹೇಳಿಬಿಡೋದು. ತಳ ಸಮುದಾಯ ತಳದಲ್ಲೇ ಇರ್ತಾರೆ ಅವರು. ಆ ಸಮುದಾಯಕ್ಕೆ ಏನಾರ ಮಾಡಿದ್ರಾ? ಹೋಗಲಿ, ಆ ಲೀಡ್ರ್ ಏನಾದರೂ ಮಾಡಿದ್ರಾ? 5 ಬೆಸ್ಟ್ ಎಕ್ಸಾಂಪಲ್ ಹೇಳಿ ನೋಡೋಣ. ಇವರು ನಾನು ಹೇಳ್ತೀನಿ. ವೆಯ್ಟ್. ಒಬ್ರು ಕರೆದು ಬಿಡೋದು, ಅವ್ರು ಯಾವ ಡ್ರೆಸ್ಸಲ್ಲಿ ಇರ್ತಾರೋ ಅದೇ ಡ್ರೆಸ್ಸಲ್ಲಿ ಕರ್ಕೊಂಡು ಬಂದು ದೊಡ್ಡ ಸನ್ಮಾನ ಮಾಡಿ ತೊಗೊಂಬಿಡ್ರಪ್ಪ ನಿಮ್ಗೆ ಅವಾರ್ಡ್ ಅಂದ ತಕ್ಷಣ ನೋಡಿದ್ರಾ ಇವ್ರನ್ನ ಗುರ್ತಿಸೋಕೆ ಅವರೇ ಬರಬೇಕಾಯಿತು, ಇನ್ಯಾರಾದರೂ ಗುರ್ತಿಸಿದ್ರಾ ಅಂತ ಒಬ್ಬರು. ಇನ್ನೊಬ್ಬರು ಆ ಸಮುದಾಯದಿಂದ ಕರ್ಕೊಂಬಂದು ಒಬ್ಬರು ದೊಡ್ಡ ಲೀಡರ್ ಮಾಡಿಬಿಟ್ಟೆ ಅಂತ ಇನ್ನೊಬ್ಬರು. ಈ ಡೋಂಗಿತನ ಯಾಕೆ ಗಣೇಶ್ ಅವರೇ ಇದು? ಸರ್, ಈಗ ನಾವು ಇವತ್ತು ಚರ್ಚೆಗೆ ಬಂದಿರೋದು ಜಾತಿವಾರಗಳಿಗೆ. ಅದೇ ಬರ್ತೀನಿ. ಜಾತಿವಾರ CMಗಳು ನಾವು ಬರ್ತೀವಿ, ಅಲ್ಲಿಗೆ ಬಂದಿಲ್ಲ. ಇವಾಗ ಇವ್ರು ಹೇಳಿದ್ರು 5,000 ಇದ್ದಾರೆ, 10,000 ಇದ್ದಾರೆ, 15,000. ನಾನು ಜಾತಿಗಳು ನೂರಾರು ಜಾತಿಗಳಿದಾವೆ ಬಿಡಿ, ಸಾವಿರಾರು ಇದಾವೆ ಬಿಡಿ. ನಾವು ಸಾವಿರಾರು ಜಾತಿಗಳಿಗೂ ಪ್ರಾತಿನಿಧ್ಯ ಕೊಡೋದಕ್ಕಿಂತ ಗೌರವಿಸಿ ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡಬೇಕಾದಂಥ ರಾಜಕೀಯ ಪಕ್ಷಗಳ ಜವಾಬ್ದಾರಿಯೇ ವಿನಃ ನಿಮ್ಮ ಜಾತಿಗೆ CM ಕೊಡ್ತೀವಿ ಅಂತ ಯಾರು ಹೇಳಲ್ಲ. ಓಕೆ, ಅದು ಬಿಡಿ. ನಾನಿವತ್ತು ಅಲ್ಲಿಗೆ ಬಂದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಒಳಗಿನ ಗೊಂದಲದ ಬಗ್ಗೆ ಅವರ ನಡುವೆ ನಡೀತಾ ಇರತಕ್ಕಂಥ ಆ ಮಾತುಗಳು ಬಹಿರಂಗವಾಗಿ ಒಂಥರ ಬೇಜವಾಬ್ದಾರಿತನದ ಲಂಗು ಲಗಾಮ್ ಇಲ್ಲದೆ ಮಾತನಾಡುತ್ತಿರುವುದರ ಪರಿಣಾಮ ಏನು ಅಂತ ಮಾತಾಡ್ಲಿಕ್ಕೆ ಬಂದಿದ್ದೀವಿ ವಿನಃ ಅವ್ರ ಜಾತಿಗೆ ಒಂದು ಅಂತ ಹೇಳಿದ್ರೆ ಕೇಳ್ತಿರದೆ 3 ಜಾತಿ. ಅವ್ರೇನು ಈ ಜಾತಿ ಕೊಡಿ ಆ ಜಾತಿ ಕೊಡಿ ದಾನ ಧರ್ಮ ಮಾಡ್ತಾ ಇಲ್ಲ. ಅವರು ಉಳಿದ ಜಾತಿ ಶುರು ಮಾಡ್ಕೋತಾರೆ, ಅವ್ರು ಬಿಡಲ್ಲ ಅವರು. ಸರ್, ನಾನು ಅದಕ್ಕೆ ನಿಮ್ಗೆ ಆರಂಭದಲ್ಲಿ ಒಂದು ಮಾತು ಹೇಳಿದ್ದು, ನೀವು ಯಾವುದೇ ಕಾರಣಕ್ಕೂ DCM ನನ್ನೊಬ್ಬನ ಬಿಟ್ಟು ಬೇರೆ ಮಾಡಬಾರ್ದು. ಸರ್, ನೀವು ಹೈಕಮಾಂಡ್ ಹೇಳಿ. ನಾನು ಇವತ್ತಿನ ದಿವಸ ನಮ್ಮ ಪಕ್ಷದ ಇದ್ರ ಪ್ರಕಾರ ನಾವು 136 ಸೀಟ್ ನಮಗೆ ಬಹುಮತ ಕೊಟ್ಟಿದ್ದಾರೆ, ಫ್ರಾಕ್ಷನ್ ಮ್ಯಾಂಡೇಟ್ ಇಲ್ಲ, ನಾವು ಉತ್ತಮ ಆಡಳಿತ ಉತ್ತಮ ಸರ್ಕಾರ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಈ ದಿಸೆಯಲ್ಲಿ ನಾವು ಎಲ್ಲಾ ಸ್ಥಾನಮಾನಗಳನ್ನು ಎಲ್ಲಾ ಮಂತ್ರಿಗಳನ್ನು ಒಂದೇ ಕಂತಿನಲ್ಲಿ ಏನು ತಿರ್ಗಾ ನಾವು ಈ ಚೌಕಾಸಿ ಮಾಡಿಲ್ಲ. 2-3 ಇಟ್ಕೊಂಡಿದೀವಿ, ನಮ್ಮ ಜಾತಿಗೆ ಕೊಡ್ತೀವಿ, ನಿಮ್ಗೆ ಈ ಜಾತಿ ಮೂಗುಗೆ ತುಪ್ಪ ಸವರಲಿಲ್ಲ. ಅವರು ಎಲ್ಲ ಇರತಕ್ಕಂಥ ಸಂವಿಧಾನದ ಮಂತ್ರಿಗಳ ಹುದ್ದೆಗಳನ್ನು ಒಂದೇ ಕಂತಿನಲ್ಲಿ ಭರ್ತಿ ಮಾಡಿ ಏನೋ ಖಾಲಿ ಇಲ್ಲಪ್ಪ ಅಂತ ಹೇಳಿದಂತ ಒಂದು ರಾಜಕೀಯ ಪಕ್ಷ ನಾನು ಒಪ್ತೀನಿ. ಇವತ್ತಾಕಿದ್ರೆ ತಪರಾಕಿ ತೆಗಿತಿದ್ದೀರಾ, ಇವತ್ತಾಕಿ ತೀಟೆ ಮಾಡ್ತಿದ್ದೀರಾ, ಇವಾಗ ನಿಮ್ಮನೆಗೆ ಕಲ್ಲು ಹೊಡಿತಿದ್ದೀರಾ. ನಾವ್ ಹೇಳಿದ್ವಾ ಮಾಡಿ 36 ಮಾಡ್ಕೊಳ್ಳಿ, 26 ಮಾಡಿ 6 ಮಾಡ್ಕೊಳ್ಳಿ. ಸಂವಿಧಾನಕ್ಕೆ ಹುದ್ದೆ ಅಲ್ವಲ್ಲ, ಗೌರವ ಇಲ್ಲದ ಹುದ್ದೆ ಅಲ್ವಲ್ಲ, ಮಾಡ್ಕೊಳ್ಳಿ. ಜವಾಬ್ದಾರಿ ಇಲ್ಲದ ಹುದ್ದೆ ಎಷ್ಟೆಲ್ಲ ಮಾಡ್ಕೊಳ್ಳಿ. ಆಳಗೊಂದು ಕಾಳಗೊಂದು ಒಣಮೆಣಸಿನಕಾಗೊಂದು ಹಸಿಮೆಣಸಿನಕಾಗೊಂದು ಮಾಡ್ಕೊಳ್ರಿ. ನಾನ್ ಪ್ರಶ್ನೆ ಅದಲ್ಲ. ಈ ರೀತಿಯ ಬಹುಮತ ಬಂದಂತ ಸರ್ಕಾರದಲ್ಲಿ ಹುದ್ದೆಗಾಗಿ ನೀವು ಕಚ್ಚಾಡ್ತಿದ್ದೀರಲ್ಲ, ನಿಮ್ಮ ಗುರಿ ಏನು, ನಿಮ್ಮ ನೀತಿ ಏನು, ನಿಮ್ಮ ಜವಾಬ್ದಾರಿ ಏನು? ನಾವ್ ಏನ್ ಒಂದು ಕೆಲಸ ಗುದ್ಲಿ ಪೂಜೆ ಮಾಡ್ಲಿಲ್ಲ, ಒಂದು ಅಭಿವೃದ್ಧಿ ಕೆಲಸ ಆಗ್ತಿಲ್ಲ, ಏನಾಗ್ತಿದೆ ಅಂತ ನೀವು ಬರೀ ನಿಮ್ಮ ಸ್ಥಾನಮಾನಗಳಿಗೆ ಒದ್ದಾಡ್ತಾ ಇದ್ದೀರಾ. ಇದು ನಿಮ್ಮ ನೀತಿನ? ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಜವಾಬ್ದಾರಿ ಏನು ಯಾಕೆ ಹೇಳ್ತಿಲ್ಲ? ನೀವು ಬಡ್ಕೊಂಡು ಸಾಯ್ರಿ ಅಂತ ಬಿಟ್ಟಿದ್ದೀರಾ? ನಾವೇನು ಮಾಡೋದೇನೋ ಅಂತ ಹೈಕಮಾಂಡ್ ವಿಚಾರಕ್ಕೂ ಬರ್ತೀನಿ, KPCC ಅಧ್ಯಕ್ಷರ ವಿಚಾರಕ್ಕೂ ಬರ್ತೀನಿ.